ಹೈ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ರಾಜಾರಾಣಿಗೆ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಮನೆಗ್ ಕರ್ಕೊಂಡ್ ಬಂದು ಮಾತಾಡ್ಬೇಕಾದ್ರೆ, ರಾಣಿ ಹೋಗಮ್ಮ, ಇದಕ್ಕೆಲ್ಲ ಇರೋದು ಒಂದೇ ಸೊಲ್ಯೂಷನ್, ನಮ್ಮ ಅಮ್ಮನ್ ಕಾಲಿಗೆ ಬೀಳು ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಅಂತ ಮನೆಯವರೆಲ್ಲರೂ ನೋಡ್ಬೇಕಾದ್ರೆ, ಹೋಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ, ಯಾಕಂದ್ರೆ ಮುಂದೆ ಅವರೇ ಅಲ್ವಾ ನಿನ್ಗೆ ಅತ್ತೆ ಆಗೋರು ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಏನ್ರಿ ಇವನು ಹುಚ್ಚಿನ ತರ ಮಾತಾಡ್ತಿದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹುಚ್ಚಿನ ತರ ಮಾತಾಡ್ತಾ ಇಲ್ಲ, ಕರೆಕ್ಟ್ ಆಗಿರೋ ಪಾಯಿಂಟೇ ಮಾತಾಡ್ತಾ ಇದೀನಿ. ಇವನಿಂದ ಆ ಹುಡುಗಿ ಮಾನ ಹೋಗಿದೆ, ಅದಕ್ಕೆ ಅವಳಿಗೆ ನ್ಯಾಯ ಸಿಗೋದಕ್ಕೋಸ್ಕರ ನಾನು ಇಲ್ಲಿ ಕರ್ಕೊಂಡ್ ಬಂದಿದೀನಿ. ಅದೇ ನ್ಯಾಯನೇ ನಾನಿವಾಗ ಕೊಡ್ತಾ ಇರೋದು ಅಂತ ಸೂರ್ಯ ಹೇಳ್ದಾಗ, ರೀ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ಮೀನಾ ಕೇಳ್ತಾಳೆ. ಇರಮ್ಮ ಒಂದ್ ನಿಮಿಷ. ಏನಮ್ಮ ರಾಣಿ, ಇವ್ರೇ ಕಣಮ್ಮ ನಿಮ್ ಅತ್ತೆ. ಆಮೇಲೆ ಇದೇ ಇನ್ಮೇಲೆ ನಿನ್ ಮನೆ. ನೀನ್ ಕೆಲ್ಸ ಮಾಡು, ನಿನ್ ಕತ್ತೇಲಿರೋ ತಾಳಿನ ಬಿಚ್ಚಿ ನಿನ್ ಹಳೆ ಗಂಡನ್ ಕೈಲಿ ಕೊಟ್ಬಿಡು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೆಯವ್ರೆಲ್ರು ಗಾಬರಿ ಆಗ್ತಾರೆ. ಹಲೋ, ಏನ್ ಸರ್ ನೀವು ಏನ್ ಮಾತಾಡ್ತಾ ಇದ್ದೀರಾ ಅಂತ ರಾಜ ಕೇಳ್ಬೇಕಾದ್ರೆ, ಹೌದು ಕಣಪ್ಪ, ಇವನು ನೀನ್ ಹೆಂಡತಿ ಹತ್ರ ತಪ್ಪಾಗಿ ನೋಡ್ಕೊಂಡ ತಾನೆ, ಇನ್ಮೇಲೆ ನೀನು ಅಷ್ಟೇ ಆ ಹುಡುಗಿ ಜೊತೆ ಹೇಗ್ ಜೀವನ ಮಾಡಕ್ಕಾಗತ್ತೆ ಹೇಳು, ಅದಕ್ಕೆ ನೀನ್ ಕಟ್ಟಿರೋ ತಾಳಿನ ನೀನೇ ತಗೊಂಡ್ಬಿಡು ಅಂತ ಸೂರ್ಯ ಹೇಳ್ದಾಗ, ಏನ್ರಿ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ. ಮೀನಮ್ಮ, ನಾನ್ ಮಾತಾಡ್ತಾ ಇರೋದ್ ನ್ಯಾಯನೇ. ಲೇ ಮನೇಜ, ನೀನು ಆ ಹುಡುಗಿ ಜೀವನನ ಹಾಳ್ ಮಾಡಿದ್ಯಲ್ವಾ, ಅದಕ್ಕೆ ಆ ಹುಡುಗಿ ಕಟ್ಗೆ ನೀನೇ ತಾಳಿ ಕಟ್ಬಿಡು ಅಂತ ಸೂರ್ಯ ಹೇಳ್ದಾಗ, ಸೂರ್ಯ ಅವ್ರೆ, ತಲೆ ಕೆಟ್ಟಿದ್ಯಾ ಏನ್ ನಿಮ್ಗೆ ಅಂತ ರೋಹಿಣಿ ಕೇಳ್ತಾಳೆ. ನಿನ್ ಗಂಡ ತಲೆ ಕೆಟ್ಟಿರೋ ತರ ಕೆಲ್ಸ ಮಾಡಿರೋದಕ್ಕೆ ನಾನಿವಾಗ ಇಂಥ ನಿರ್ಧಾರಕ್ಕೆ ಬಂದಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನಪ್ಪಾ ಸೂರ್ಯ, ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋದು ನಿನ್ಗೆ ಅರ್ಥ ಆಗ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪಯ್ಯ, ನಾನು ಅರ್ಥ ಮಾಡ್ಕೊಂಡೆ ಮಾತಾಡ್ತಾ ಇರೋದು. ಈ ಹುಡುಗಿ ಜೀವನನ ಅವನು ಹಾಳ್ ಮಾಡಿದಾನೆ, ಹಾಗಿದ್ರೆ ಇವನೇ ತಾನೇ ಅವಳಿಗೆ ಜೀವನ ಕೊಡ್ಬೇಕಾಗಿರೋದು. ಮೀನಮ್ಮ, ನೀನ್ ಹೋಗಿ ದೇವ್ರ ಮನೇಲಿ ಅರ್ಶನದ ಕೊಂಬ್ಗೆ ದಾರ ಸುತ್ಕೊಂಡು ಎತ್ಕೊಂಡ್ ಬಮ್ಮ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ರಾಣಿಗೆ ಭಯ ಆಗೋದಕ್ಕೆ ಶುರು ಆಗತ್ತೆ. ಓ, ಹಾಗಾದ್ರೆ ಇವತ್ತು ಮನೋಜ್ ಅವ್ರಿಗೆ ಸೆಕೆಂಡ್ ಮ್ಯಾರೇಜಾ ಅಂತ ಶ್ರುತಿ ಕೇಳ್ತಾಳೆ. ಎಸ್ ಮೈಕಮ್ಮ. ನೋಡಪ್ಪ ರಾಜ, ನೀನ್ ಕಟ್ಟಿರೋ ತಾಳಿನ ಎತ್ಕೊಂಡು ನೀನ್ ಹಂಗೆ ಹೋಗ್ತಾರಪ್ಪ ಅಂತ ಸೂರ್ಯ ಹೇಳ್ತಾನೆ. ಮನೆಯವ್ರು ಇವ್ನ್ ಏನ್ ಮಾತಾಡ್ತಿದ್ದಾನೆ ಅಂತ ಅರ್ಥ ಆಗ್ದೆ ಒಬ್ರಿಗೊಬ್ರು ಮುಖ ನೋಡ್ತಿರ್ತಾರೆ. ಏ ಮೀನಮ್ಮ, ನೀನೇನ್ ಹಿಂಗ್ ನಿಂತಿದ್ಯಾ, ಹೋಗಿ ಬೇಗ ಎತ್ಕೊಂಡ್ ಬರೋಗು ಅಂತ ಸೂರ್ಯ ಹೇಳ್ದಾಗ, ರೀ ನೀವೇನ್ ಮಾತಾಡ್ತಿದೀರಾ ಅಂತ ನಿಮ್ಗೆ ಪ್ರಜ್ಞೆ ಇದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡಮ್ಮ, ನಾನ್ ಏನ್ ಮಾಡ್ತಿದೀನಿ ಅಂತ ನನ್ಗ್ ಗೊತ್ತು, ಹೋಗಿ ನಾನ್ ಹೇಳಿದ್ದನ್ನ ತಗೊಂಡ್ ಬಾ ಅಂತ ಸೂರ್ಯ ಹೇಳ್ತಾನೆ. ಏಯ್, ನಾನ್ ಯಾಕೋ ಅವಳ ಕತ್ತಿಗೆ ನಾನ್ ತಾಳಿ ಕಟ್ಬೇಕು ಅಂತ ಮನೋಜ ಕೇಳ್ದಾಗ, ಸೂರ್ಯ ನೀನ್ ತುಂಬಾ ಓವರ್ ಆಗಿ ಆಡ್ತಿದ್ಯಾ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಮಾಡೋದು, ನಿನ್ ಗಂಡ ಓವರ್ ಆಗಿ ತಪ್ಪಾಗಿರೋ ರೂಟ್ ಹೊರಟೋಗಿದ್ದಾನೆ, ಅದನ್ನ ನಾನಿವಾಗ ಸರಿ ಮಾಡ್ತಾ ಇದೀನಿ. ಹೋಗು ಮೀನಮ್ಮ, ಹೋಗಿ ತಾಳಿ ತಗೊಂಡ್ ಬಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಇವ್ರ ಏನ್ ಮಾತಾಡ್ತಾ ಇದಾರೆ, ನೀವ್ಯಾಕ್ ಸುಮ್ನೆ ನಿಂತಿದ್ದೀರಾ ಅಂತ ರಾಣಿ ಕೇಳ್ತಾಳೆ. ಅಲೋ, ಏನ್ರಿ ನೀವು ತಾಳಿ ಕಟ್ಟು ಅಂತ ಎಲ್ಲ ಹೇಳ್ತಾ ಇದ್ದೀರಾ, ಇವಳು ನನ್ ಹೆಂಡತಿ ಅಂತ ರಾಜ ಹೇಳ್ದಾಗ, ಏನಯ್ಯ ಇನ್ನೊಂದ್ಸಲ ಹೇಳಿ, ಏನ್ ಹೇಳಿದ್ರಿ, ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅವಳು ನನ್ ಹೆಂಡತಿ ಅಂತ ರಾಜ ಜೋರಾಗಿ ಕಿರ್ಚಿ ಹೇಳ್ತಾನೆ. ಆಗ ಸೂರ್ಯ ರಾಜನ್ ಕಪಾಳಕ್ಕೆ ಒಂದ್ ಏಟನ್ನ ಹೊಡಿತಾನೆ. ಏನೋ ಬಹುಳದೆ, ಅವಳು ನಿನ್ ಹೆಂಡತಿ ಅಂತ ನಿನ್ಗೆ ಇವಾಗ ಅರ್ಥ ಆಯ್ತಾ, ಏನು ಆಗದೆ ಇರೋ ತಪ್ಪನ್ನ ಆಗಿದೆ ಅಂತ ಹೇಳಿ ನಿನ್ ಹೆಂಡತಿನೇ ಕೇವಲವಾಗಿ ತೋರ್ಸೋ ರೀತಿ ಮಾಡ್ದಲ್ಲ, ಅವಾಗ ನಿನ್ಗೆ ನೀನು ಗಂಡ ಅಂತ ನೆನ್ಪಾಗ್ಲಿಲ್ವಾ, ಇದಕ್ ಬೇರೆ ದುಡ್ಡು ಕಾಸು ಐಟಮು ಅಂತೆಲ್ಲ ಬೇರೆ ತಗೊಂಡೋಗ್ತೀಯಾ, ನಿಮ್ಮಂತವ್ರಿಗೆಲ್ಲ ಅದ್ರ ಅರ್ಥ ಗೊತ್ತೇನೋ ಅಂತ ಹೇಳಿ ಸೂರ್ಯ ರಾಜನ್ ಕತ್ತಿನ ಪಟ್ಟಿ ಹಿಡ್ಕೊಂಡ್ ಕೇಳ್ಬೇಕಾದ್ರೆ, ರಾಣಿ ಬಂದು ಅವನನ್ನ ಬಿಡಿಸ್ಕೊಂಡು, ಯಾಕ್ ನನ್ ಗಂಡಂಗ್ ಈ ರೀತಿ ಬೈತಾ ಇದೀರಾ ಅಂತ ಕೇಳ್ತಾಳೆ. ಏ ರಾಣಿ, ನಿಮ್ ಗಂಡಂಗ್ ಏನೋ ತಲೆ ಕೆಟ್ಟಿತ್ತು, ಇಂತ ಕೆಟ್ಟ ಕೆಲ್ಸ ಮಾಡ್ದ, ಆದ್ರೆ ನಿನಗೆಲ್ಲೋಗಿತ್ತು ಬುದ್ಧಿ, ಒಂದ್ ಹೆಣ್ಣಾಗಿ ಇಂತ ಮಾತನ್ನೆಲ್ಲ ಹೇಳೋದಿಕ್ಕೆ ನಿನಗ್ ನಾಚಿಕೆ ಆಗ್ಲಿಲ್ವಾ ಅಂತ ಮೀನಾ ಕೇಳ್ತಾಳೆ. ಹೌದು, ನಿನ್ನಂತ ಹುಡುಗಿರಿಂದ ನಿಜವಾಗ್ಲೂ ನೋವಾಗಿರುತ್ತಲ್ಲ, ಅಂತ ಹುಡುಗಿರಿಗೂ ಅವಮಾನ ಆಗತ್ತೆ, ಅವ್ರು ಹೇಳ್ತಾ ಇರೋದು ಸತ್ಯನಾ ಇಲ್ವಾ ಅಂತ ತುಂಬಾ ಜನ ಡೌಟ್ ಪಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ, ಇಂತ ಅಡ್ಡದಾರಿಲಿ ಸಂಪಾದನೆ ಮಾಡೋ ಅವಶ್ಯಕತೆ ಇದೆಯಾ ಅಂತ ರವಿ ಕೇಳ್ತಾನೆ. ಈ ಮಾತಿಗೆ ರಾಣಿ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕಮ್ಮ ಅಳ್ತಾ ಇದ್ಯಾ, ಒಬ್ರು ತಪ್ಪು ಮಾಡಿದಾರೆ ಅಂತ ಅವ್ರ ಮೇಲೆ ಈಸಿಯಾಗಿ ಆರೋಪ ಮಾಡ್ಬಿಡ್ಬೋದು, ಆದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು ನೀವು ಅಂತ ಸೂರ್ಯ ಹೇಳಿದಾಗ, ಸರ್ ದಯವಿಟ್ಟು ನಮ್ಮನ್ ಕ್ಷಮಿಸ್ಬಿಡಿ, ಮನೋಜ್ ಸರ್ ತಪ್ಪು ಮಾಡಿಲ್ಲ, ಅವರು ನನ್ನ ಹೆಂಡತಿ ಜೊತೆ ತಪ್ಪಾಗಿ ನಡ್ಕೊಂಡು ಇಲ್ಲ ಅಂತ ರಾಜ ಒಪ್ಕೋತಾನೆ. ಹಾಗಿದ್ಮೇಲೆ ಯಾಕಪ್ಪ ಈ ರೀತಿ ಮಾಡಿದ್ರಿ ನೀವು, ಈ ರೀತಿ ಅವನ ಮೇಲೆ ಯಾಕೆ ಅಪವಾದ ಹೊರಿಸಿದ್ರಿ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ನೋಡಿ ಅಪ್ಪ, ಕಷ್ಟಪಟ್ಟು ದುಡಿಬೇಕು ಅಂತಾನೆ ನಾವು ಆ ಶೋರೂಮ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ವಿ, ಆದ್ರೆ ನಾವು ಮಾಡದಿರೋ ತಪ್ಪಿಗೆ ನಾವು 3 ಲಕ್ಷ ಕದ್ದಿದೀವಿ ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ರು, ನಾವ್ ಯಾವ ದುಡ್ಡೆಲ್ಲೂ ಕದ್ದಿಲ್ಲ ಅಂತ ರಾಜಾರಾಣಿ ಇಬ್ರು ಅಳ್ತಾ ಅಳ್ತಾ ರಂಗನಾಥ್ ಅವ್ರ ಹತ್ರ ಹೇಳ್ತಾರೆ. ಹಾಗೆ ತಾವ್ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ಅವ್ರ ಮುಂದೆ ಕೈ ಮುಗ್ದು ಕೇಳ್ಕೊತಾರೆ. ಏಯ್, ಸುಳ್ಳು ಹೇಳ್ಬೇಡಿ ಕಣ್ರೋ, ನೀವೇನೆ ದುಡ್ಡು ಕದ್ದಿರೋದು ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್ ಅವ್ರೇನಾದ್ರೂ ದುಡ್ಡು
ಕದ್ದಿದ್ರೆ ಅವ್ರು ಯಾಕೋ ಇಲ್ಲಿ ಇರ್ತಾ ಇದ್ರು, ಯಾವಾಗ್ಲೋ ಊರ್ ಬಿಟ್ಟು ಓಡಾಕ್ತಾ ಇದ್ರು. ಮಾಡದೇ ಇರೋ ತಪ್ಪಿಗೆ ಆರೋಪ ಮಾಡಿದ್ದಾರೆ ಅಂತ ಕೋಪದಲ್ಲಿ ಅವರು ಈ ರೀತಿ ಮಾಡಿದ್ದಾರೆ. ಅಪ್ಪ, ಈ ನಿಜನ ಇವ್ರ ಬಾಯಿಂದಾನೇ ಬಿಡ್ಸೋದಿಕ್ಕೆ ನಾನ್ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಏನ್ ಮಾಡೋದು, ಎಷ್ಟೇ ಆದ್ರೆ ಇವನು ನನ್ ಸ್ವಂತ ಅಣ್ಣ ಅಲ್ವಾ, ಅವನ್ಗೆ ಕೆಟ್ಟ ಹೆಸರು ಬರ್ಬಾರ್ದು ಅಂತ ನಾನ್ ಈ ರೀತಿ ಎಲ್ಲ ಮಾಡ್ದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೋಹಿಣಿ ಅವ್ರೆ ಕೇಳಿಸ್ಕೊಂಡ್ರಾ? ನಿಮ್ ಗಂಡನ ಉಳ್ಸೋದಕ್ಕೋಸ್ಕರ ನನ್ ಗಂಡ ಇಷ್ಟನ್ನೆಲ್ಲ ಮಾಡಿರೋದು. ಅವ್ರು ಯಾವತ್ತೂ ಈ ಕುಟುಂಬದಲ್ಲಿರೋರ್ನ ಬಿಟ್ಕೊಡೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಶ್ರುತಿ ಓಡ್ ಬಂದು ಸೂರ್ಯನ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ವೆರಿ ಗುಡ್ ಸೂರ್ಯ ಅವ್ರೆ ಅಂತ ಹೇಳ್ತಿರ್ತಾಳೆ. ಇದ್ರಿಂದ ರೋಹಿಣಿಗೆ ಹಾಗೆ ಉರಿತಾ ಇರುತ್ತೆ. ಸೂರ್ಯ, ನೀನ್ ಮಾಡಿರೋ ಐಡಿಯಾ ತುಂಬಾ ಚೆನ್ನಾಗಿದೆ ಕಣೋ. ಇವನು ಸಮಸ್ಯೆನೇ ಜಾಸ್ತಿ ಮಾಡ್ತಿದ್ದ, ಆದ್ರೆ ನೀನು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಹುಡ್ಕಿದ್ಯಾ ಅಂತ ರವಿ ಹೇಳ್ತಿರ್ತಾನೆ. ಲೋ ಪೆಂಗ್ಯ, ಹೋಗಿ ಒಂದು ಪೇಪರ್ ಪೆನ್ ತಗೊಂಡ್ ಬಾರೋ ಅಂತ ಸೂರ್ಯ ಹೇಳ್ದಾಗ, ಸರಿ ಅಂತ ಮನೋಜ ಒಂದ್ ಪೇಪರ್ ಪೆನ್ ತಂದ್ಕೊಡ್ತಾನೆ. ನೋಡಮ್ಮ ರಾಣಿ, ಮನೋಜ್ ನನ್ ಜೊತೆ ತಪ್ಪಾಗಿ ನಡ್ಕೊಂಡಿಲ್ಲ, ನಾನ್ ಸುಳ್ಳು ಹೇಳಿದೆ, ಇನ್ಮೇಲೆ ಇಂಥ ತಪ್ಪೆಲ್ಲ ಮಾಡೋದಿಲ್ಲ ಅಂತ ಇದ್ರಲ್ಲಿ ಬರ್ಕೊಡು ಅಂತ ಸೂರ್ಯ ಹೇಳ್ತಾನೆ. ಹಾಗೆ ರಾಜನ್ ಹತ್ರ ವಿಡಿಯೋ ತಗೊಂಡು ಸೂರ್ಯ ಅದನ್ನ ಡಿಲೀಟ್ ಮಾಡ್ತಾನೆ. ಹಾಗೆ ಅವರಿಬ್ರು ಪೇಪರ್ ಅಲ್ಲಿ ಬರ್ಕೊಟ್ಟಿರೋದನ್ನ ಮತ್ತೆ ಅವ್ರ ಬಾಯಾರೆ ಹೇಳಿರೋದನ್ನ ಸೂರ್ಯ ವಿಡಿಯೋ ಮತ್ತೆ ಫೋಟೋ ಪ್ರೂಫ್ ಆಗಿ ಇಟ್ಕೊಂಡಿರ್ತಾನೆ. ಅಪ್ಪಯ್ಯ ತಗೋ, ನೋಡಿ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದೀನಿ, ಇವರಿಬ್ರು ಇದ್ರಲ್ಲಿ ಸೈನ್ ಮಾಡಿದ್ದಾರೆ, ಇನ್ಮೇಲೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಸೂರ್ಯ ಪೇಪರ್ನ ತಗೊಂಡೋಗಿ ರಂಗನಾಥ್ ಕೈಗೆ ಕೊಡ್ತಾನೆ. ನೋಡಪ್ಪ, ಬೇರೆಯವರು ನಮ್ಮ ಮೇಲೆ ಆರೋಪ ಮಾಡಿದ್ರು ಅಂತ ನಾವು ಅವ್ರ ಮೇಲೆ ಸೇಡ್ ತೀರ್ಸ್ಕೋಬಾರ್ದು, ಅದನ್ನ ನಾವ್ ಮಾಡಿಲ್ಲ ಅಂತ ಪ್ರೂವ್ ಮಾಡಿ ತೋರ್ಸ್ಬೇಕು. ಇನ್ಮೇಲೆ ಈ ರೀತಿ ಯಾರಿಗೂ ಮಾಡ್ಬೇಡಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸರಿ ಆಯ್ತು ಅಂತ ರಾಜಾರಾಣಿ ಒಪ್ಕೋತಾರೆ. ಹಾಗೆ ಪಾರ್ಕ್ ಫ್ರೆಂಡ್ ಬಂದು ಸೂರ್ಯನ್ಗೆ ತುಂಬಾ ಚೆನ್ನಾಗಿ ಈ ಸಮಸ್ಯೆನ ಬಗೆಹರಿಸಿದ್ರಿ ಅಂತ ಹೇಳ್ಬೇಕಾದ್ರೆ, ಮೊದ್ಲು ಇಂಥ ಡಬ್ಬಾ ಐಡಿಯಾಗಳನ್ನೆಲ್ಲ ಕೊಡೋದನ್ನ ನಿಲ್ಸು ಅಂತ ಸೂರ್ಯ ಪಾರ್ಕ್ ಫ್ರೆಂಡ್ಗೆ ಬೈತಾನೆ. ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ನಾವ್ ಇನ್ಮೇಲೆ ಈ ತಪ್ಪನ್ನ ಮಾಡೋದಿಲ್ಲ ಅಂತ ಹೇಳಿ ರಾಜಾರಾಣಿ ಇಬ್ರು ಒಪ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅಪ್ಪ, ನಾನ್ ಅವತ್ತೇ ಹೇಳ್ದೆ ಅಲ್ಲಪ್ಪ, ಆ ದುಡ್ಡನ್ನ ಅವ್ರು ಕದ್ದಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾಗಾದ್ರೆ ದುಡ್ಡು ಕತ್ತಿರೋದು ಯಾರು ಅಂತ ರವಿ ಕೇಳ್ತಾನೆ. ಅದು ಕಳ್ತನ ಆಗಿಲ್ಲ ಕಣೋ, ಆ ದುಡ್ಡನ್ನ ಯಾರೋ ತಗೊಂಡಿದ್ದಾರೆ ಅಂತ ಸೂರ್ಯ ಹೇಳಿದಾಗ, ಏನು ತಗೊಂಡಿದಾರ, ಯಾರು ತಗೊಂಡಿದ್ದಾರೆ ಅಂತ ಶಾಂತಿ ಕೇಳ್ತಾಳೆ. ಹೌದು, ಲಾಕರ್ ನಂಬರ್ ಗೊತ್ತಿರೋದು ಇವ್ರಿಬ್ರಿಗ್ ಮಾತ್ರ. ಒಂದು ಈ ಪೆಂಗ್ಯ ತಗೊಂಡಿರ್ಬೇಕು, ಇಲ್ಲ ಈ ಪೌಡರ್ ತಗೊಂಡಿರ್ಬೇಕು ಅಂತ ಸೂರ್ಯ ಹೇಳ್ತಿದ್ದಂಗೆ ರೋಹಿಣಿಗೆ ಶಾಕ್ ಆಗತ್ತೆ. ಮನೋಜ್ ಯಾಕೋ ತಗತಾನೆ, ಅವನ ಅಂಗಡಿಲಿ ಅವನೇ ಕದಿತಾನ? ಒಂದ್ ವೇಳೆ ನೀನ್ ಹೇಳ್ದಂಗೆ ಇವಳು ಮಾಡಿರ್ತಾಳೆ. ಏನೇ ನಂಗ್ಲಿ, ನೀನೇ ತಾನೇ ತಗೊಂಡಿರೋದು ಅಂತ ಶಾಂತಿ ಕೇಳಿದಾಗ ರೋಹಿಣಿ ಬೈದಿಂದ ಒದ್ದಾಡ್ತಿರ್ತಾಳೆ. ಅಮ್ಮ, ನಾವೇ ದುಡ್ಡು ತಗೊಂಡಿದ್ರೆ ಯಾಕಮ್ಮ ಅದು ಕಳ್ತನ ಆಗಿದೆ ಅಂತ ಹೇಳ್ತೀವಿ, ಅದನ್ನ ಬೇರೆ ಯಾರೋ ಕದ್ದಿದಾರಮ್ಮ ಅಂತ ಮನೋಜ ಹೇಳ್ತಾನೆ. ಅಪ್ಪಯ್ಯ, ದುಡ್ಡು ಇವ್ರದೇ ಇರ್ಬೋದು, ಆದ್ರೆ ಯಾರ್ ಕದ್ದಿದ್ದಾರೆ ಅಂತ ಒಂದಲ್ಲ ಒಂದ್ ದಿವಸ ಆಚೆಗೆ ಬಂದೇ ಬರುತ್ತೆ, ಅದನ್ನು ನಾನೇ ಕಂಡಿಡಿತೀನಿ ಅಂತ ಸೂರ್ಯ ಹೇಳಿ ಒಳಗಡೆ ಹೋಗ್ತಾನೆ. ರೋಹಿಣಿ ಎಲ್ಲಿ ಸೂರ್ಯ ನನ್ ಬಗ್ಗೆ ಕಂಡಿಡ್ಬಿಡ್ತಾನೋ ಅಂತ ಭಯದಲ್ಲೇ ಒದ್ದಾಡ್ತಾ ರೂಮ್ಗೆ ಹೋಗ್ತಾಳೆ. ಅಷ್ಟರಲ್ಲಿ ಮನೋಜ ರೂಮ್ಗೆ ಬಂದು, ರೋಹಿಣಿ, ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ, ಇವತ್ತು ಸೂರ್ಯ ನನ್ನನ್ನ ದೊಡ್ಡ ಕಷ್ಟದಿಂದ ಕಾಪಾಡ್ಬಿಟ್ಟ ಅಂತ ಹೇಳ್ಬೇಕಾದ್ರೆ ಅವ್ನ್ ಎಲ್ ಕಾಪಾಡ್ದ, ಎಲ್ರು ಮುಂದೆ ನಿನ್ಗೆ ಅವಮಾನ ಮಾಡ್ದ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಹೇಳ್ತಿದೆ ರೋಹಿಣಿ ಅಂತ ಮನೋಜ ಕೇಳ್ಬೇಕಾದ್ರೆ, ಮತ್ತಿನ್ನೇನು, ನೀನು ಈ ಸಮಸ್ಯೆನ ಹಾಗೆ ಬಿಟ್ಬಿಡ್ಬೇಕಾಗಿತ್ತು, ಅದೇ ಹೇಗಾದ್ರೂ ಸರಿ ಹೋಗ್ತಿತ್ತು, ಈಗ ನೋಡು ಎಲ್ರು ಮುಂದೆ ನಿನ್ಗೆ ಅವಮಾನ ಆಯ್ತು ಅಂತ ರೋಹಿಣಿ ಹೇಳ್ದಾಗ, ಹೋಗ್ಲಿ ಬಿಡು, ಹೇಗೋ ಸಮಸ್ಯೆ ಬಗೆಹರಿತಲ್ಲ, ಸೂರ್ಯ ಅವನ್ಗೆ ಗೊತ್ತಿಲ್ದಂಗೆ ನನ್ಗೆ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾನೆ. ಅಬ್ಬಾ, ಇವಾಗ ನನ್ ಮೈಂಡ್ ರಿಲ್ಯಾಕ್ಸ್ ಆಯ್ತು, ತುಂಬಾ ದಿವಸ ಆದ್ಮೇಲೆ ನಾನು ಹ್ಯಾಪಿ ಆಗಿದ್ದೀನಪ್ಪ. ಇದರಿಂದ ತಪ್ಪಿಸ್ಕೊಂಡಿದಕ್ಕೆ ನಾವಿಬ್ರು ಸೆಲೆಬ್ರೇಟ್ ಮಾಡ್ಬೇಕು, ಆಚೆ ಎಲ್ಲಾದ್ರೂ ಹೋಗ್ ಬರೋಣವಾ ಅಂತ ಮನೋಜ ಕೇಳ್ತಾನೆ. ಅದೆಲ್ಲ ಏನು ಬೇಕಾಗಿಲ್ಲ ಅಂತ ರೋಹಿಣಿ ಹೇಳಿದಾಗ, ಸರಿ ಬಿಡು, ಸುಮ್ನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು. ಆದ್ರೆ ರೋಹಿಣಿ, ನನ್ಗೆ ಒಂದ್ ವಿಷಯ ಇನ್ನೂ ಟೆನ್ಷನ್ ಕೊಡ್ತಾ ಇದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏನದು ಅಂತ ರೋಹಿಣಿ ಕೇಳ್ತಾಳೆ. ಅಲ್ಲ, ಆ 3 ಲಕ್ಷನ ರಾಜಾರಾಣಿ ತಗೊಳ್ಳಿಲ್ಲ ಅಂತಂದ್ರೆ ಬೇರೆ ಯಾರು ತಗೊಂಡಿರ್ಬೋದು, ಆ ದುಡ್ಡು ಎಲ್ಲೋಯ್ತು ಅಂತ ಮನೋಜ ಕೇಳ್ಬೇಕಾದ್ರೆ, ಮನೋಜ್, ನಾನ್ ಈ ರೀತಿ ಕೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಒಂದ್ ವೇಳೆ ಆ ದುಡ್ಡನ್ನ ನಿಮ್ ಖರ್ಚಿಗೆ ಅಂತ ಏನಾದ್ರು ತಗೊಂಡ್ರಾ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ರೋಹಿಣಿ, ದೇವ್ರ ಸತ್ಯವಾಗ್ಲೂ ನಾನ್ ತಗೊಂಡಿಲ್ಲ. ಅಲ್ಲ, ನನ್ ದುಡ್ಡನ್ನ ನಾನೇ ತಗೋತೀನ ಹೇಳು, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ನಿಜವಾಗ್ಲೂ ತಗೊಂಡಿಲ್ಲ ಅಂತ ಮನೋಜ ರೋಹಿಣಿ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನೆ. ಸರಿ ಆಯ್ತು, ಆದ್ರೆ ಆ ರಾಜಾರಾಣಿ ದುಡ್ಡನ್ನ ತಗೊಂಡಿಲ್ಲ ಅಂತ ಹೇಳಿದ ತಕ್ಷಣ ನೀನ್ ಅದನ್ನ ನಂಬಿಡ್ತೀಯಾ? ಏನು ಈ ಸೂರ್ಯ ಏನು CBI ಆಫೀಸರಾ ಕಂಡಿಡಿಯೋದಕ್ಕೆ? ಆ ರಾಜಾರಾಣಿ ಇಬ್ರು ಒಳ್ಳೆಯವರಲ್ಲ ಮನೋಜ್, ಈಗ ಅವರೇ ದುಡ್ಡನ್ನ ಕದ್ದಿದ್ದಾರೆ ಅನ್ನೋದಕ್ಕೆ ಅವರು ನಾವ್ ಕದ್ದಿಲ್ಲ ಅಂತ ನಮ್ಮ ಹತ್ರ ಜಗಳ ಮಾಡ್ಬೋದಿತ್ತಲ್ವಾ, ಆದ್ರೆ ಅದನ್ ಬಿಟ್ಟು ಅವರು ನಿನ್ ಮೇಲೆ ತಪ್ಪಿನ ಆರೋಪ ಯಾಕೆ ಹಾಕಿದ್ರು? ಅದು ಸಾಲ್ದು ಅಂತ ಬ್ಲಾಕ್ ಮೇಲ್ ಮಾಡಿ ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಅಂತ ಎಲ್ಲದನ್ನ ತಗೊಂಡೋಗಿದ್ದಾರೆ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ರೋಹಿಣಿ, ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ, ಅವ್ರ ಮನೆ ಮುಂದೆಗಡೆ ಬೋರ್ಡ್ ಹಾಕೊಂಡಿದ್ದಾರೆ, ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಅಂತ, ನಮ್ ಶೋರೂಮ್ ಇಂದ ಐಟಮ್ ತಗೊಂಡೋಗಿ ಅವ್ರು ಮಾರ್ತಿದ್ದಾರೆ ಅಂತ ಮನೋಜ ಹೇಳಿದಾಗ, ನೋಡ್ದ್ಯಾ ಮನೋಜ್, ಹಾಗಿದ್ಮೇಲೆ
ಅವ್ರು ಒಳ್ಳೆಯವ್ರು ಅಂತ ಹೇಗ್ ನಂಬ್ತೀಯಾ? ಅವರೇ ದುಡ್ಡನ್ನ ಕದ್ದಿರೋದು. ದುಡ್ಡಿನ ಆಸೆಗೆ ನಮ್ಮ ಐಟಮ್‌ಗಳನ್ನೆಲ್ಲ ತಗೊಂಡೋಗಿ ಮಾರಿದ್ದಾರೆ. ಈಗ ನಾವು ದುಡ್ಡು ಎತ್ಕೊಂಡಿಲ್ಲ ಅಂತ ಹೇಗ್ ಸುಳ್ಳು ಹೇಳ್ತಿದಾರೆ ನೋಡು ಅಂತ ರೋಹಿಣಿ ತಲೆ ಮೇಲೆ ಹೊಡ್ದಂಗೆ ಮನೋಜನ್ ಹತ್ರ ಸತ್ಯ ಹೇಳ್ತಾ ಅವನನ್ನ ನಂಬ್ಸೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗಾದ್ರೆ ರೋಹಿಣಿ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಡೋಣವಾ ಅಂತ ಮನೋಜ ಹೇಳಿದಾಗ, ಬೇಡ ಬಿಡಿ ಮನೋಜ್, ಆಗಿದ್ದಾಗೋಯ್ತು. ನನ್ಗೆ ಆ ದುಡ್ಡು ಹೋಗಿದ್ರಲ್ಲಿ ಬೇಜಾರಿಲ್ಲ. ಹೇಗೋ ನಿನ್ ಮೇಲಿರೋ ಕೆಟ್ಟ ಹೆಸರು ಹೋಯ್ತಲ್ಲ ಅಷ್ಟೇ ಸಾಕು. ಇಂಥವ್ರನ್ನೆಲ್ಲ ಇನ್ಮೇಲೆ ಕೆಲ್ಸಕ್ಕೆ ಸೇರ್ಸ್ಕೋಬಾರ್ದು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಏನ್ ಯೋಚನೆ ಮಾಡ್ತಿದ್ದೀರಾ ಮನೋಜ್ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ರೋಹಿಣಿ ನೀನೇನಾದ್ರೂ ಮರ್ತು ಆ ದುಡ್ಡನ್ನ ತಗೊಂಡಿದ್ಯಾ ಅಂತ ಮನೋಜ ಕೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಏನ್ ಮನೋಜ್, ನನ್ನನ್ನೇ ಡೌಟ್ ಪಡ್ತಿದ್ಯಾ ಅಂತ ರೋಹಿಣಿ ಕೇಳಿದಾಗ, ಛೆಛೆ ನಿನ್ ಮೇಲೆ ನನಗ್ ಡೌಟಾ? ಇಲ್ಲಮ್ಮ, ಯಾಕಂದ್ರೆ ಅವ್ರಿಬ್ರು ನಾವು ದುಡ್ಡು ತಗೊಂಡಿಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ. ಒಂದ್ ವೇಳೆ ನೀನೇನಾದ್ರೂ ಖರ್ಚಿಗೆ ಅಂತ ತಗೊಂಡು ಮರ್ತೋಗ್ಬಿಟ್ಟಿಯೇನೋ ಅಂತ ಕೇಳ್ದೆ ಅಷ್ಟೇ ಅಂತ ಮನೋಜ ಹೇಳಿದಾಗ, ರೋಹಿಣಿ ಕೋಪದಿಂದ ಮನೋಜನ್ನೇ ಗುರಾಯಿಸ್ತಾಳೆ. ಇಲ್ಲ ಬಿಡಮ್ಮ, ನಿನ್ಗೆ ಮೆಮೊರಿ ಪವರ್ ತುಂಬಾ ಜಾಸ್ತಿ ಇದೆ ಅಲ್ವಾ, ನೀನ್ ಆತರ ಇದೆಲ್ಲ ಮರೆಯೋದಿಲ್ಲ. ಹಾಗಿದ್ಮೇಲೆ ಈ ದುಡ್ಡು ಎಲ್ಲಿ ಹೋಯ್ತು? ಸರಿ ಹೋಗ್ಲಿ ಬಿಡು, ಯಾಕೆ ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು? ನಾವು ಕಂಡುಹಿಡಿಯೋಕ್ಕಿಂತ ಮುಂಚೆ ಸೂರ್ಯನೇ ಕಂಡುಹಿಡಿದ್ಬಿಡ್ತಾನೆ ಅಂತ ಹೇಳಿ ಮನೋಜ ರೂಮಿಂದ ಆಚೆ ಹೋಗ್ತಾನೆ. ಛೆ, ಒಂದ್ ವೇಳೆ ಸೂರ್ಯ ದುಡ್ಡು ಕದ್ದಿರೋರ್ನ ಕಂಡು ಹಿಡ್ಬಿಡ್ತಾನ ಅಂತ ಹೇಳ್ಕೊಂಡು ರೋಹಿಣಿ ಭಯ ಪಡ್ತಿರ್ತಾಳೆ. ಈ ಕಡೆ ಸೂರ್ಯನ್ಗೆ ಸಂತೋಷ್ ಕಾಲ್ ಮಾಡ್ತಾನೆ. ಏನ ಸಂತೋಷ್, ಹೇಗಿದ್ಯೋ? ಮದ್ವೆ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ ಅಂತ ಸೂರ್ಯ ಕೇಳಿದಾಗ, ಅಣ್ಣ ಕೆಲ್ಸ ಎಲ್ಲ ಚೆನ್ನಾಗ್ ನಡೀತಾ ಇದೆ. ಹಾಗೆ ಲಗ್ನ ಪತ್ರಿಕೆ ಕೂಡ ಬಂತು. ಅದಕ್ಕೆ ಮೊದಲನೇ ಪತ್ರಿಕೆಯನ್ನ ಪೂಜೆ ಮಾಡಿಸಿ ನಿಮ್ಗೆ ಕೊಡ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೀವು ಮತ್ತೆ ಸಿಸ್ಟರ್ ಇಬ್ರು ಬಂದ್ಬಿಡ್ತೀರಾ ಅಂತ ಸಂತೋಷ್ ಕೇಳ್ತಾನೆ. ಅದಕ್ಕೆ ಸರಿ ಆಯ್ತು ಅಂತ ಒಪ್ಕೊಂಡು ಸೂರ್ಯ ಮೀನನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ದೇವಸ್ಥಾನಕ್ಕೆ ಹೋಗೋ ಅಷ್ಟ್ರಲ್ಲಿ ಸಂತೋಷ್ ಮತ್ತೆ ಪೂಜಾ ಇಬ್ರು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ಪೂಜಾರಿಗಳು ಇವ್ರ ಕೈಲಿ ಆ ಲಗ್ನ ಪತ್ರಿಕೆನ ಕೊಡಕ್ ಬಂದಾಗ, ಅಣ್ಣ ಇದನ್ನ ನೀವೇ ತಗೊಳ್ಳಿ, ಯಾಕಂದ್ರೆ ನಿಮ್ಮಿಂದನೇ ಈ ಮದ್ವೆ ನಡೀತಾ ಇರೋದು. ನೀವ್ ಕೈಯಾರ ತಗೊಂಡ್ರೆ ನಮಗೂ ಖುಷಿ ಆಗತ್ತೆ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಸೂರ್ಯ ಮೀನಾ ಇಬ್ರು ಸೇರಿ ಆ ಲಗ್ನ ಪತ್ರಿಕೆನ ತಾವೇ ತಮ್ಮ ಕೈಯಾರ ತಗೋತಾರೆ. ಹಾಗೆ ಸಂತೋಷ್ ಮತ್ತೆ ಪೂಜಾ ಇಬ್ರು ಸೂರ್ಯ ಮೀನನ್ನ ಹೊಗಳ್ತಿರ್ತಾರೆ. ಇವತ್ತು ನಮ್ ಮದ್ವೆ ಆಗೋದಿಕ್ಕೆ ನೀವೇ ಕಾರಣ. ನಿಮ್ ಸಪೋರ್ಟ್ ಇಲ್ಲ ಅಂದಿದ್ರೆ ನಾವು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಥ್ಯಾಂಕ್ಸ್ ಅಂತ ಸಂತೋಷ್ ಮತ್ತೆ ಪೂಜಾ ಹೇಳ್ಬೇಕಾದ್ರೆ, ನೋಡೋ ಸಂತು, ಹೆಲ್ಪ್ ಯಾರ್ ಬೇಕಾದ್ರೂ ಮಾಡ್ಬೋದು ಕಣೋ. ಮದ್ವೆನೂ ಅಷ್ಟೇ ಯಾರ್ ಬೇಕಾದ್ರೂ ಮಾಡಿಸ್ಬೋದು. ಆದ್ರೆ ಮದ್ವೆ ಆದ್ಮೇಲೆ ಚೆನ್ನಾಗ್ ಬಾಳ್ಬೇಕಾಗಿರೋದು ನೀವಿಬ್ರು. ಆ ರೀತಿ ನೀವಿಬ್ರು ಚೆನ್ನಾಗಿದ್ರೆ ಅದ್ರಿಂದ ನಮ್ಗೂನು ಖುಷಿ ಆಗತ್ತೆ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಮೀನಾ ಪೂಜೆನ ಚೆನ್ನಾಗ್ ನೋಡ್ಕೊಳ್ಳಿ ಅಂತ ಸಂತು ಹತ್ರ ಹೇಳ್ತಿರ್ತಾಳೆ. ಹಾಗೆ ಮದ್ವೆನ ನೀವಿಬ್ರೇ ನಿಂತು ಮಾಡಿಸ್ಬೇಕು ಅಂತ ಸಂತು ಮತ್ತೆ ಪೂಜಾ ಇಬ್ರು ಕೇಳ್ಕೊಳ್ಬೇಕಾದ್ರೆ, ಅದಕ್ಕೇನಂತೆ ನಾವಿಬ್ರೆ ಮುಂದೆ ನಿಂತು ಈ ಮದ್ವೆ ಕೆಲ್ಸ ಎಲ್ಲ ನೋಡ್ಕೋತೀವಿ ಅಂತ ಮೀನಾ ಸೂರ್ಯ ಇಬ್ರು ಹೇಳ್ತಾರೆ. ಹಾಗೆ ಫ್ರೆಂಡ್ಸ್ ಗಳಿಗೆ ಯಾರ್ಗೆ ಇನ್ವಿಟೇಷನ್ ಕೊಡ್ಬೇಕು ಅಂತ ಎಲ್ರು ಕುತ್ಕೊಂಡು ಲಿಸ್ಟ್ ಮಾಡ್ತಿರ್ತಾರೆ. ಅವ್ರಿಬ್ರು ಲಿಸ್ಟ್ ಮಾಡ್ತಾ ಇರ್ಲಿ, ನಾನ್ ನಿಮ್ ಹತ್ರ ಮಾತಾಡ್ಬೇಕು ಬನ್ನಿ ಅಂತ ಹೇಳಿ ಮೀನಾ ಪೂಜನ್ನ ಕರ್ಕೊಂಡು ಸೈಡ್ ಹೋಗ್ತಾಳೆ. ಪೂಜಾ, ನನ್ಗೆ ಒಂದ್ ಹೆಲ್ಪ್ ಮಾಡ್ತೀರಾ ಅಂತ ಮೀನಾ ಕೇಳಿದಾಗ, ಏನ್ ಹೇಳಿ ಮೀನಾ ಅಂತ ಪೂಜಾ ಕೇಳ್ತಾಳೆ. ಅದು ನಿಮ್ ಫ್ರೆಂಡ್ ಸುಮನ್ ಇದಾರಲ್ಲ, ಅವ್ರ ಹತ್ರ ಮಾತಾಡಿ ಕ್ರಿಶ್ ಅಮ್ಮನ್ ಫೋನ್ ನಂಬರ್ನ ನನ್ಗೆ ಇಸ್ಕೊಡ್ತೀರಾ ಅಂತ ಮೀನಾ ಕೇಳ್ತಾಳೆ. ಅದನ್ನ ಕೇಳಿದ ತಕ್ಷಣ ಪೂಜನ್ಗೆ ಶಾಕ್ ಆಗತ್ತೆ. ಯಾಕ್ ಮೀನಾ, ಅವ್ರಿರೋದು ಫಾರಿನ್ ಅಲ್ವಾ ಅಂತ ಪೂಜಾ ಹೇಳ್ಬೇಕಾದ್ರೆ, ಅಯ್ಯೋ ಇಲ್ಲೇ ಇದ್ದಿದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಹುಡ್ಕೊಂಡೆ ಹೋಗ್ತಾ ಇದ್ದೆ. ಅವ್ರ ಹತ್ರ ನಾನು ತುಂಬಾ ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕು ಅಂತ ಮೀನಾ ಹೇಳಿದಾಗ, ಏನ್ ವಿಷಯ ಅಂತ ಪೂಜಾ ಕೇಳ್ತಾಳೆ. ಅವ್ರು ನನ್ ಗಂಡನ್ನ ರೌಡಿ ಅಂತ ಹೇಳಿದ್ದಾರೆ. ಕ್ರಿಶ್ ಅವ್ರ ಜೊತೆ ಇದ್ರೆ ಅವನು ಅದೇ ರೀತಿನೇ ಆಗ್ತಾನೆ ಅಂತ ಹೇಳಿದ್ದಾರೆ. ಅವರು ಅವ್ರ ಬಗ್ಗೆ ತುಂಬಾನೇ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವತ್ತು ಕ್ರಿಶ್ ಅವ್ರ ಅಜ್ಜಿ ಬಂದು ಇದ್ರ ಬಗ್ಗೆ ಎಲ್ಲ ಮಾತಾಡ್ ಹೋದ್ರು. ಅವತ್ತಿಂದ ನನ್ ಮನ್ಸ್ಗೆ ತುಂಬಾನೇ ಕಷ್ಟ ಅನ್ನಿಸಿದೆ. ಮೊದ್ಲು ನಾನು ಇದ್ರ ಬಗ್ಗೆ ಕ್ರಿಶ್ ಅಮ್ಮನ ಹತ್ರ ಮಾತಾಡ್ಬೇಕು. ನೀವು ಅವ್ರ ನಂಬರ್ ಕೇಳಿ ನನ್ ಕೊಡಿಸ್ತೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಮತ್ತೆ ಈ ರೋಹಿಣಿಯಿಂದ ನಾ ಸಿಕ್ಕಾಕೋತೀನಿ ಅನ್ನಿಸ್ತಾ ಇದೆಯಲ್ಲ ಅಂತ ಪೂಜಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಬೈದಲ್ಲೇ ಒದ್ದಾಡ್ತಿರ್ತಾಳೆ. ಯಾಕ್ ಪೂಜಾ ಅವರು ಈ ರೀತಿ ಸೈಲೆಂಟ್ ಆಗೋದ್ರು ಅಂತ ಮೀನಾ ಪೂಜನ್ ಮುಖನೇ ನೋಡ್ತಿರ್ತಾಳೆ. ಸರಿ ಮೀನಾ, ನಾನ್ ಕೇಳಿ ಅವ್ರ ನಂಬರ್ ಇಸ್ಕೊಡ್ತೀನಿ ಅಂತ ಹೇಳಿ ಪೂಜಾ ನಾನ್ ಬರ್ತೀನಿ ಟೈಮ್ ಆಯ್ತು ಅಂತ ಹೇಳಿ ಸಂತು ಜೊತೆ ಅಲ್ಲಿಂದ ಹೊರಡ್ತಾಳೆ. ಹಾಗೆ ನೆಕ್ಸ್ಟ್ ದಿವಸ ಸುಮನ್ಗೆ ಇನ್ವಿಟೇಷನ್ ಕೊಡೋದಿಕ್ಕೆ ಪೂಜಾ ಬರ್ತಾಳೆ. ಅಷ್ಟ್ರಲ್ಲಿ ರೋಹಿಣಿನೂ ಅಲ್ಲಿಗ್ ಬರ್ತಾಳೆ. ಏನೇ ಪೂಜಾ, ಏನ್ ವಿಶೇಷ, ಏನ್ ಮಾತಾಡ್ತಾ ಇರೋದು ಅಂತ ರೋಹಿಣಿ ಕೇಳಿದಾಗ, ಈ ರೀತಿ ಇನ್ವಿಟೇಷನ್ ಕೊಡಕ್ ಬಂದಿದ್ದೆ ಅಂತ ಪೂಜಾ ಹೇಳ್ತಾಳೆ. ಓ, ಇವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ಯಾ, ನನಗಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ನೀನ್ ನನ್ಗೆ ಒಂದ್ ರೀತಿ ಫ್ಯಾಮಿಲಿ ತರ ಕಣೆ, ಇನ್ವಿಟೇಷನ್ ಕೊಡದೆ ಇದ್ರು ನೀನ್ ಬರ್ಬೇಕು ಅಂತ ಪೂಜಾ ಹೇಳ್ಬೇಕಾದ್ರೆ, ಅಲ್ಲ ಕಣೆ, ಆದ್ರೂನು ಮನೆಗ್ ಬಂದ್ ಕರ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ರೋಹಿಣಿ ಹೇಳ್ತಾಳೆ. ನೋಡೆ, ಮನೆಗ್ ಬಂದು ಕರಿಬೇಕು, ಅದು ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಏನ್ ಮಾಡೋದು, ಇವಾಗಿರೋ ಪರಿಸ್ಥಿತಿ, ನಾನೇನಾದ್ರೂ ಅಲ್ಲಿಗ್ ಬಂದ್ರೆ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾರೆ. ಆಮೇಲೆ ನಾನೇನೋ ಮಾತಾಡಕ್ ಹೋಗಿ ನಿನ್ ಬಗ್ಗೆ ಸತ್ಯ ಹೇಳ್ಬಿಟ್ರೆ ಕಷ್ಟ ಕಣೆ. ಅದಕ್ಕೆ ಬೇಡ, ತಗೋ ನೋಡು, ಮದ್ವೆ ದೇವಸ್ಥಾನದಲ್ಲೇ ಇಟ್ಕೊಂಡಿದೀವಿ, ಜಾಸ್ತಿ ಯಾರೇನು ಇನ್ವೈಟ್ ಮಾಡಿಲ್ಲ ಕಣೆ.
ಕ್ಲೋಸ್ ಫ್ರೆಂಡ್ಸ್ ಅಷ್ಟೇನೆ. ಮರಿದೆ ಮನೋಜನ್ನು ಕರ್ಕೊಂಡ್ ಬಂದ್ಬಿಡು ಅಂತ ಪೂಜಾ ಹೇಳಿದಾಗ, ಅಷ್ಟೇ ತಾನೇ, ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾವ್ ಬೆಳಗ್ಗೆನೆ ಬಂದ್ಬಿಡ್ತೀನಿ. ಹೌದು, ಏನೋ ಮಾತಾಡ್ಬೇಕು ಅಂತ ನನ್ ಕರ್ದೆ, ಏನ್ ವಿಷಯ ಅಂತ ರೋಹಿಣಿ ಕೇಳ್ತಾಳೆ. ಹೌದು ಕಣೆ, ನಿನ್ನೆ ದೇವಸ್ಥಾನದಲ್ಲಿ ಮೊದಲನೇ ಪತ್ರಿಕೆಯನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಅಲ್ಲೇ ಸೂರ್ಯ ಮೀನಿಂಗು ಪತ್ರಿಕೆ ಕೊಟ್ಬಿಟ್ಟೆ ಅಂತ ಪೂಜಾ ಹೇಳಿದಾಗ, ಹೇಯ್, ಇಷ್ಟು ದಿವಸ ಫ್ರೆಂಡ್ಸ್ ಆಗಿ ನೀನು ಮೊದಲನೇ ಪತ್ರಿಕೆನ ಅವ್ರು ಕೊಟ್ಟಿದ್ಯಾ ಅಂತ ರೋಹಿಣಿ ರೇಗಾಡ್ತಾಳೆ. ಅದು ಹಾಗಲ್ಲ ರೋ, ಸಂತೋಷ ಆಸೆ ಆಗಿತ್ತು. ಅದು ಅಲ್ದೆ ನಮ್ ಮದ್ವೆ ನಡೆಯೋದಕ್ಕೆ ಅವರೇ ಕಾರಣ ಅಲ್ವಾ, ಅದಕ್ಕೆ ಕೊಟ್ಟೆ. ನೀನ್ ಯಾಕೆ ಕೋಪ ಮಾಡ್ಕೋತೀಯಾ ಅಂತ ಪೂಜಾ ಹೇಳಿದಾಗ, ಇದನ್ ಹೇಳದಕ್ ನನ್ನನ್ ಕರ್ಸ್ತೀಯಾ ಅಂತ ರೋಹಿಣಿ ಕೇಳ್ತಾಳೆ. ಅದು ಹಾಗಲ್ಲ ಕಣೆ, ಅದಕ್ಕಿಂತ ಮುಖ್ಯವಾಗಿರೋ ವಿಷಯ ಇನ್ನೊಂದಿದೆ. ನಿಮ್ಮಮ್ಮ ಕೃಷ್ಣನ್ನ ಕರ್ಕೊಂಡ್ ಬರೋದಿಕ್ಕೆ ಅಂತ ಅವ್ರ ಮನೆಗ್ ಹೋದಾಗ ಸೂರ್ಯನ ರೌಡಿ ಅಂತ ಕರೆದಿದಾರಂತೆ. ಅದಕ್ಕೆ ನನ್ ಗಂಡನ್ನ ರೌಡಿ ಅಂತ ನಿಮ್ ಮಗಳು ಹೇಗೆ ಹೇಳಿದ್ರು ಅಂತ ಕೇಳಿದಾಗ ಅವ್ರೇನು ಉತ್ತರ ಕೊಡದೆ ಅಲ್ಲಿಂದ ಬಂದ್ಬಿಟ್ಟಿದ್ದಾರೆ. ಈಗ ಸುಮನ್ ಮೂಲಕ ಕ್ರಿಶ್ ಅವ್ರ ತಾಯಿ ನಂಬರ್ನ ನನ್ಗೆ ಇಸ್ಕೊಡು, ನಾನ್ ಮಾತಾಡ್ಬೇಕು. ನನ್ ಗಂಡನ್ನ ರೌಡಿ ಅಂತ ಹೇಗ್ ಕರೆದ್ರು ಅಂತ ಮೀನಾ ಕೇಳ್ತಿದ್ದಾಳ್ ಕಣೆ, ನಾನ್ ಏನೇ ಮಾಡ್ಲಿ ಅಂತ ಪೂಜಾ ಕೇಳ್ತಾಳೆ. ಆ ವಿಷಯ ಕೇಳ್ತಿದ್ದಂಗೆ ರೋಹಿಣಿಗೆ ಶಾಕ್ ಆಗತ್ತೆ. ಇವಾಗ ಮೀನಾ ನಿನ್ ನಂಬರ್ ಕೇಳ್ತಾ ಇದ್ದಾಳೆ, ನಾನ್ ಏನ್ ಮಾಡ್ಲಿ ಅಂತ ಪೂಜಾ ಕೇಳ್ತಾಳೆ. ಅದನ್ ಯಾಕೆ ನನ್ನ ಹತ್ರ ಕೇಳ್ತಾ ಇದೀಯಾ ಅಂತ ರೋಹಿಣಿ ಕೇಳ್ದಾಗ, ಅಲ್ಲ ಕಣೆ, ಕ್ರಿಶ್ ಅಮ್ಮ ನೀನೇ ತಾನೆ, ಹಾಗಿದ್ರೆ ನಿನ್ನೆನೆ ತಾನೆ ನಾನ್ ಕೇಳ್ಬೇಕು ಅಂತ ಪೂಜಾ ಹೇಳಿದಾಗ, ನಂಬರ್ ಕೊಡಕ್ ಆಗೋದಿಲ್ಲ ಅಂತ ಹೇಳು ಅಂತ ರೋಹಿಣಿ ಹೇಳ್ತಾಳೆ. ನೋಡೆ, ಅದೆಲ್ಲ ಆಗೋದಿಲ್ಲ ಕಣೆ, ಹೇಗಾದ್ರೂ ಮಾಡಿ ಸುಮನ್ ಹತ್ರ ಕೇಳಿ ಇಸ್ಕೊಡು ಅಂತ ಹೇಳ್ತಾ ಇದಾರೆ. ನಾನ್ ಆಗೋದಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಸುಮನ್ನೇ ಬಂದು ಅವ್ರು ಮಾತಾಡಿಸ್ತಾರೆ, ಅವಾಗ ಏನ್ ಮಾಡ್ತೀಯಾ ಅಂತ ಪೂಜಾ ಕೇಳ್ತಾಳೆ. ಇದಕ್ಕಿರೋದು ಒಂದೇ ಸೊಲ್ಯೂಷನ್ ಅಂತ ರೋಹಿಣಿ ಹೇಳಿದಾಗ, ಏನದು ಅಂತ ಪೂಜಾ ಮತ್ತೆ ಸುಮನ್ ಇಬ್ರು ಕೇಳ್ತಾರೆ. ದುಬೈಲಿ ಯಾರಾದ್ರೂ ನಂಬರ್ ಇರೋರ್ ಹತ್ರ ಇಸ್ಕೊಂಡು ಅವ್ರನ್ನ ಕ್ರಿಶ್ ಅವ್ರ ಅಮ್ಮನ್ ತರ ಮಾತಾಡೋ ರೀತಿ ಮೀನನ್ ಹತ್ರ ಮಾತಾಡಿಸ್ಬೇಕು. ಪೂಜಾ, ನೀನ್ ಹಾಗೆ ಮಾಡು ಅಂತ ರೋಹಿಣಿ ಹೇಳ್ದಾಗ, ಅಲ್ಲ ಕಣೆ, ಆ ರೀತಿ ಮಾಡೋದಿಕ್ಕೆ ದುಬೈಯಿಂದ ನಮ್ಗೆ ಯಾರಾದ್ರೂ ಗೊತ್ತಿರ್ಬೇಕಲ್ಲ ಅಂತ ಪೂಜಾ ಹೇಳ್ತಾಳೆ. ಪೂಜಾ, ಬರ್ತಾ ಬರ್ತಾ ನೀನು ಅವಳಿಗೆ ತುಂಬಾ ಫೇವರ್ ಮಾಡ್ತಾ ಇದ್ಯಾ, ಅವಳ ಸಪೋರ್ಟ್ಗೆ ಜಾಸ್ತಿ ನಿಲ್ತಾ ಇದ್ಯಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡುರೋ, ನಿನ್ ಜೊತೆಲಿರೋರೆಲ್ರು ನೀನ್ ಮಾಡೋ ತಪ್ಪಿಗೆ ಸಪೋರ್ಟ್ ಮಾಡ್ಬೇಕು ಅಂತ ನೀನ್ ಅನ್ಕೋತೀಯ. ಆದ್ರೆ ಸೂರ್ಯ ಮೀನಾ ಆ ರೀತಿ ಅಲ್ಲ ನೋಡು, ನನ್ನ ಹತ್ರ ಅವ್ರಿಗೆ ಸುಳ್ಳು ಹೇಳೋದಕ್ ಆಗೋದಿಲ್ಲ ಅಂತ ಪೂಜಾ ಹೇಳಿದಾಗ, ಹಾಗಿದ್ರೆ ನೀನೇನ್ ಹೇಳ್ತಾ ಇದ್ಯಾ, ಆ ಮೀನಾ ಒಳ್ಳೆಯವಳು, ನನ್ ಕೆಟ್ಟವಳ, ಹಾಗಿದ್ರೆ ನೀನ್ ಯಾಕೆ ನನ್ ಫ್ರೆಂಡ್ ಆಗಿದ್ಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನೋಡೆ, ಫ್ರೆಂಡು ಅಂತ ಹೇಳ್ತೀಯಲ್ಲ, ಅದಕ್ಕೆ ನಾನ್ ನಿನ್ಗೆ ಹೆಲ್ಪ್ ಬೇಕಾದ್ರೆ ಮಾಡ್ತೀನಿ. ಸುಮನ್ ಹತ್ರ ನಾನು ನಂಬರ್ ಕೇಳ್ದೆ, ಆದ್ರೆ ಅವ್ರು ಕೊಟ್ಟಿಲ್ಲ ಅಂತ ಮೀನಾ ಹತ್ರ ಹೋಗಿ ಹೇಳ್ತೀನಿ ಅಂತ ಪೂಜಾ ಹೇಳಿದಾಗ, ಪೂಜಾ, ಇದು ಸುಳ್ಳು ಹೇಳೋದಲ್ವಾ ಅಂತ ಸುಮನ್ ಕೇಳ್ತಾಳೆ. ಓ ಹೌದಾ ಸುಮನ್, ಕ್ರಿಶ್ ಅವ್ರ ಅಮ್ಮನ್ ನಂಬರ್ನ ನನ್ ಕೊಡ್ತೀಯಾ ಅಂತ ಪೂಜಾ ಕೇಳಿದಾಗ, ಅದೇ ಕೊಡಕ್ಕಾಗತ್ತೆ ಅಂತ ಸುಮನ್ ಹೇಳ್ತಾಳೆ. ನೋಡ್ದ್ಯಾ, ನೀನೇ ಕೊಡಕ್ ಆಗಲ್ಲ ಅಂತ ಹೇಳ್ತೀಯಾ, ಈಗ ನಾನ್ ಮೀನನ್ ಹತ್ರ ಈಗ ಹೋಗಿ ಈ ರೀತಿ ಹೇಳಿದ್ರೆ ಅದು ತಪ್ಪಲ್ಲ ಅಲ್ವಾ ಅಂತ ಪೂಜಾ ಹೇಳ್ತಾಳೆ. ನೋಡಿ, ನನ್ಗೆ ಟೈಮ್ ಆಗ್ತಿದೆ, ಇನ್ನು ಇನ್ವಿಟೇಷನ್ ಕೊಡ್ಬೇಕು, ನಾನ್ ಹೇಳೋದಿನ ಹೇಳ್ತೀನಿ, ಮುಂದಿದ್ದು ಅವ್ರಿಗೆ ಸೇರಿದ್ದು ಅಂತ ಹೇಳಿ ಪೂಜಾ ಅಲ್ಲಿಂದ ಹೊರಟೋಗ್ತಾಳೆ. ರೋಹಿಣಿ, ನನಗೇನೋ ಈ ಪೂಜನ್ ಮೇಲೆ ಡೌಟ್ ಆಗ್ತಿದೆ ಕಣೆ. ಪೂಜಾ ನೋಡಿದ್ರೆ ಆ ಮೀನನ್ ಬಗ್ಗೆನೆ ಸಪೋರ್ಟ್ ಆಗಿ ಮಾತಾಡ್ತಾ ಇದ್ದಾಳೆ. ಅಕಸ್ಮಾತ್ ಈ ಪೂಜನಿಂದನೇ ನಿನ್ ಸತ್ಯ ಆಚೆಗೆ ಬಂದ್ಬಿಡುತ್ತೇನೋ ಅನ್ನೋ ಭಯ ಕಣೆ ಅಂತ ಸುಮನ್ ಹೇಳ್ಬೇಕಾದ್ರೆ, ಇಲ್ಲ ಕಣೆ, ಇದಕ್ಕೇನಾದ್ರೂ ಒಂದು ನಾನು ದಾರಿ ಕಂಡಿಡ್ದೆ ಹಿಡಿತೀನಿ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಏನ್ ಮಾಡ್ತೀಯೆ ಅಂತ ಸುಮನ್ ಕೇಳಿದಾಗ, ಮೀನಾ ಇದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು, ಅವಳ ಲೈಫಲ್ಲಿ ಅವಳು ತುಂಬಾನೇ ಓಡಾಡ್ಕೊಂಡು ತಲೆ ಕೆಡ್ಸ್ಕೊಂಡಿರ್ಬೇಕು ಅಂತ ಕೆಲ್ಸನ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಹುಂಡಿಗೆ ದುಡ್ಡು ಹಾಕ್ತಾ ಇದ್ರ ಬಗ್ಗೆನೆ ಮಾತಾಡ್ತಾರೆ. ಮೀನಮ್ಮ, ನೀನೇನೋ ಐಡಿಯಾ ಚೆನ್ನಾಗೇ ಮಾಡಿದ್ಯಾ, ಆದ್ರೆ ಕ್ರಿಶ್ ಅವ್ರಮ್ಮ ಫೋನ್ ನಂಬರ್ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ, ನಿಮ್ ಬಗ್ಗೆ ಅವ್ರು ಹೇಗ್ ಮಾತಾಡಿದ್ರು, ಅದಕ್ಕೆ ನಾನು ಅವ್ರ ಹತ್ರ ಸರಿಯಾಗಿ ಕೇಳ್ಬೇಕು ಅನ್ಕೊಂಡಿದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಇದನ್ನೆಲ್ಲ ರೋಹಿಣಿ ಕದ್ದು ಕೇಳಿಸ್ಕೊತಾ ಇರ್ತಾಳೆ. ಸರಿ ಆಯ್ತಮ್ಮ, ಹುಷಾರಾಗಿ ಹ್ಯಾಂಡಲ್ ಮಾಡಿದಿನ ಅಂತ ಸೂರ್ಯ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ. ಮೀನಾ, ನನ್ ಲೈಫಲ್ಲಿ ನೀನು ಬೇಡ್ದೇರ ತಲೆ ಹಾಕ್ತಾ ಇದ್ಯಾ, ಇದ್ರಿಂದ ನೀನನ್ನ ಯಾವ ರೀತಿ ಸಂಕಷ್ಟಕ್ಕೆ ತಳ್ತೀನಿ ಅಂತ ನೋಡ್ತಾ ಇರು ಅಂತ ಯೋಚನೆ ಮಾಡ್ತಾ ಮೀನಾ ಬಿಸ್ನೆಸ್ನೇ ಹಾಳ್ ಮಾಡ್ಬೇಕು ಅಂತ ರೋಹಿಣಿ ಪ್ಲಾನ್ ಮಾಡ್ತಾಳೆ. ಅದ್ರ ಪ್ರಕಾರನೇ ರೋಹಿಣಿ ಶಾಂತಿ ಹೇಳ್ಕೊಡ್ತಾ ಇರೋ ಯೋಗ ಕ್ಲಾಸ್ ಹತ್ರ ಹೋಗಿ, ನಾನು ವಿಶಾಲಾಕ್ಷಿ ಮೇಡಮ್ನ ಮೀಟ್ ಮಾಡ್ಬೇಕು ಅಂತ ಶಾಂತಿ ಹತ್ರ ಹೇಳ್ತಾಳೆ. ಓಹೋಹೋ, ಏನು, ಅವ್ರನ್ನೇ ನೀನ್ ಮೀಟ್ ಮಾಡೋದು ಅಂತ ಶಾಂತಿ ಕೇಳಿದಾಗ, ಅದು ಹಾಗಲ್ಲತ್ತೆ, ಅದೇನಂದ್ರೆ ಮೀನನ್ಗೆ ಒಂದು ದೊಡ್ಡ ಆರ್ಡರ್ ಬಂದಿದೆ, ಆ ಆರ್ಡರ್ ಅವ್ರಿಗೆ ಸಿಗ್ಬಾರ್ದು, ಅದನ್ನ ವಿಶಾಲಾಕ್ಷಿ ಆಂಟಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ರೋಹಿಣಿ ಹೇಳಿದಾಗ, ಪರವಾಗಿಲ್ವೇ, ಒಬ್ರಿಗೆ ಆರ್ಡರ್ ಕೊಡ್ಸೋಷ್ಟು ದೊಡ್ಡ ವ್ಯಕ್ತಿ ಆಗೋಗ್ಬಿಟ್ಯಾ ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗೆಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡು, ಈಗೇನು ಆ ಹೂ ಕಟ್ಟೋಳ್ಗೆ ಆ ಆರ್ಡರ್ ಸಿಕ್ಕಲ್ವಲ್ಲ, ಅಷ್ಟು ಸಾಕು, ವಿಶಾಲಾಕ್ಷಿನ ಕಳಿಸ್ತೀನಿ, ನೀನ್ ಇಲ್ಲೇ ನಿಂತ್ಕೊ ಅಂತ ಹೇಳಿ ಶಾಂತಿ ಹೋಗಿ ವಿಶಾಲಾಕ್ಷಿನ ಆಚೆ ಕಳಿಸ್ತಾಳೆ. ಏನಮ್ಮ, ಏನೋ ಆರ್ಡರು ಡೆಕೋರೇಷನ್ ಅಂತ ಮಾಸ್ಟರ್ನ ನೀನು ಕಳಿಸಿದ್ರು, ಏನ್ ಸಮಾಚಾರ ಅಂತ ವಿಶಾಲಾಕ್ಷಿ ಕೇಳಿದಾಗ, ರೋಹಿಣಿ ಅವ್ರನ್ನ ಪಕ್ಕ ಕರ್ಕೊಂಡೋಗಿ, ಒಂದು ದೊಡ್ಡ ಆರ್ಡರ್ ಬಂದಿದೆ, ಅದು ಅಮೀನಿಂಗೆ ಸಿಗ್ಬಾರ್ದು, ಅದು ನಿಮ್ಗೆ ಕೊಡಿಸ್ಬೇಕು ಅಂತ ಇದೀನಿ ಅಂತ ರೋಹಿಣಿ ಹೇಳಿದಾಗ, ಓ ಹೌದಾ, ಎಲ್ಲಿ ಮದ್ವೆ, ಯಾರ್ದಿದ್ದು ಆರ್ಡರ್ ಅಂತ
ವಿಶಾಲಾಕ್ಷಿ ಕೇಳ್ತಾಳೆ, "ಹೇಳ್ತೀನಿ ಆಂಟಿ. ಆದ್ರೆ ಈ ಆರ್ಡರ್ ನಿಮಗ್ ಸಿಗ್ಬೇಕು ಅಂದ್ರೆ ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು" ಅಂತ ರೋಹಿಣಿ ಹೇಳ್ತಾಳೆ. "ಏನು? ಸಹಾಯನಾ? ಏನದು?" ಅಂತ ವಿಶಾಲಾಕ್ಷಿ ಕೇಳ್ತಾಳೆ. "ಹೌದು ಆಂಟಿ. ಆ ಫ್ಯಾಮಿಲಿಯಿಂದ ಬರೋಂತ ಪ್ರತಿಯೊಂದು ಆರ್ಡರ್‌ನು ನಿಮ್ಗೆ ಬರೋ ರೀತಿ ನಾನ್ ಮಾಡ್ತೀನಿ" ಅಂತ ರೋಹಿಣಿ ಹೇಳ್ದಾಗ, "ಅಯ್ಯೋ! ನಾನೇ ದೊಡ್ಡ್ ದೊಡ್ಡ್ ಆರ್ಡರ್ ಎಲ್ಲ ತಗೊಂಡ್ ಮಾಡ್ತಾ ಇದೀನಿ. ಹೋಗ್ಲಿ, ನೀನ್ ಎಷ್ಟೇ ಆದ್ರೂ ಮಾಸ್ಟ್ರು ಸೊಸೆ ಅಲ್ವಾ? ಪರವಾಗಿಲ್ಲ. ಅದೇನು ಅಂತ ಹೇಳು" ಅಂತ ವಿಶಾಲಾಕ್ಷಿ ಕೇಳ್ತಾಳೆ. "ಆ ಮೀನಾ ಅಮ್ಮ ದೇವಸ್ಥಾನದ ಮುಂದೆ ಹೂವಿನ ಅಂಗಡಿ ಇಟ್ಕೊಂಡಿದಾರಲ್ವಾ?" ಅಂತ ರೋಹಿಣಿ ಹೇಳಿದಾಗ, ಅದಾ? ಅದ್ ನನ್ಗೊತ್ತು. ಅದು ಅವ್ರ ಫ್ಯಾಮಿಲಿ ಬಿಸ್ನೆಸ್ ಅಲ್ವಾ" ಅಂತ ವಿಶಾಲಾಕ್ಷಿ ಹೇಳ್ತಾಳೆ. "ಹೌದು. ನೀವು ಆ ಗಾಡಿನ ಹೇಗಾದ್ರೂ ಮಾಡಿ ಎತ್ತಿಸ್ಬೇಕು" ಅಂತ ರೋಹಿಣಿ ಹೇಳ್ದಾಗ, ಯಾಕೆ ಇವಳು ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ವಿಶಾಲಾಕ್ಷಿ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಮೀನಾ ತಾಯಿ ಹೂವಿನ ಗಾಡಿನ ಎತ್ತಿಸಿ ಮೀನನ್ನ ಆ ಒಂದು ಟೆನ್ಷನ್ ಅಲ್ಲಿ ಸಿಕ್ಕಾಕ್ಸಿ ಮೀನಿನ ಮನ್ಸಲ್ಲಿ ಬಂದಿರೋ ಕ್ರಿಶ್ ತಾಯಿ ಹತ್ರ ಮಾತಾಡ್ಬೇಕು ಅನ್ನೋ ಆಸೆನ ಅವಳ ಮನ್ಸಿಂದ ಸ್ವಲ್ಪ ದಿವಸ ದೂರ ಮಾಡೋದಿಕ್ಕೆ ರೋಹಿಣಿ ಈ ರೀತಿ ಎಲ್ಲ ಮಾಸ್ಟರ್ ಪ್ಲಾನ್ ಮಾಡಿರ್ತಾಳೆ. ಇದರಿಂದ ಮೀನಂಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ವಿಶಾಲಾಕ್ಷಿ ಜೊತೆ ಕೈ ಜೋಡಿಸಿ ಅವಳು ಇಂಥ ಕೆಲ್ಸಕ್ಕೆ ಕೈ ಹಾಕಿರ್ತಾಳೆ. ಈ ವಿಷಯ ಏನಾದ್ರೂ ಸೂರ್ಯನ್ಗೆ ಗೊತ್ತಾದ್ರೆ ಈ ಪೌಡ್ರನ್ನ ಸುಮ್ನೆ ಬಿಡ್ತಾನ? 3 ಲಕ್ಷ ಕದ್ದಿರೋದು ರೋಹಿಣಿನೇ ಅಂತ ಸೂರ್ಯ ಕಂಡ್ಹಿಡಿತಾನ? ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.